ನಾರದರಾಗಿರ್ತಕ್ಕಂಥವರು ದಾರಿಯಲ್ಲಿ ನಡೆದು ಬರ್ತಾ ಇದ್ರೆ, ಹಿರಣ್ಯಾಕ್ಷನಾದವನು ಅದೇ ದಾರಿಯಲ್ಲಿ ಎದುರಾಗಿ ಬರ್ತಾ ಇದ್ರೆ ನಾರದ ನೋಡಿ ಹೇಳ್ತಾರೆ, ಯಾರದು? ಓಹೋ, ನಮ್ಮ ಪರಿಚಯವಿಲ್ಲವೇನೆ ಯಾರದು ನಿಮಗೆ? ಯಾರು? ಓಹೋ, ಹಿರಣ್ಯಾಕ್ಷ. ಇಷ್ಟು ಆತುರದಲ್ಲಿ ಹೋದರೆ ಹೇಗಯ್ಯ ತಿಳಿಯುತ್ತೆ? ಅದಿರಲಿ, ಎಲ್ಲಿಗೆ ಪಯಣ? ವೈಕುಂಠಕ್ಕೆ ಬರುತ್ತೀರಾ? ಯಾಕೆ? ಹಾ ನಾರಾಯಣನನ್ನು ಈ ಹಿರಣ್ಯಾಕ್ಷ ಸಿಗದು ಹಾಕುವುದನ್ನ ಕಣ್ಣಾರೆ ನೋಡುವುದಕ್ಕೆ. ಅಯ್ಯೋ ಅಯ್ಯಯ್ಯೋ, ನೀನು ಏಕಪ್ಪ ಬಂತು ಇಂಥ ದುರ್ಬುದ್ಧಿ? ಏನಂದರಿ? ಹಾಗಲ್ಲ ಕಣಯ್ಯ, ಇಂಥ ಲೋಕ ಕಲ್ಯಾಣ ಕಾರ್ಯಕ್ಕೆ ಹೋಗಬೇಕಾದ್ರೆ ನಮ್ಮಂತವರ ಸಲಹೆ ಕೇಳಬಾರದೆ? ಏನು ನಿಮ್ಮ ಸಲಹೆ? ಆ ಶ್ರೀಹರಿ ಮಹಾಮಾಯಾವಿ, ನಾವು ದಾನವರು, ಅವನಿಗಿಂತಲೂ ಮಾಯಾವಿಗಳು. ಅವನು ಆದಿದೇವ ಕಣಯ್ಯ. ಅದಕ್ಕೆ ಅವನನ್ನ ಹಂತಿದೇವನಾಗಿ ಮಾಡಲು ಹೊರಟಿರುವುದು ಕಣಯ್ಯ. ಹಿರಣ್ಯಾಕ್ಷ ಅವನು ಅಚ್ಯುತ. ನನ್ನ ಕಡೆಯಿಂದ ಹೊಡೆದರೆ ಅವನು ಚ್ಯುತ. ಏನೇ ಹೇಳು ಹಿರಣ್ಯಾಕ್ಷ, ದೊಡ್ಡವರ ಮಾತು ಕೇಳುವುದು ಕ್ಷೇಮ. ಯಾರು ದೊಡ್ಡವರು? ಅದೇ ನಾನು ಕಡೆ. ವಯಸ್ಸಿನಲ್ಲಿ ಶಕ್ತಿಯಲ್ಲಿ ನೀನೆ. ಹಾಗೆ ಬನ್ನಿದಾರಿಗೆ ನೋಡು ಹಿರಣ್ಯಾಕ್ಷ, ಎದುರಾಳಿಯಾದವನ ಆಕ್ರೋಶದಿಂದ ಎದುರಾದಾಗಲೇ ಯುದ್ಧಕ್ಕೆ ಸೊಗಸು. ಆದರೆ ಯಾವಾಗಲೂ ಶೇಷರಾಗಿ ಶೇಷಾಚಲದಲ್ಲಿ ಮಲಗಿರುವಂತ ಆ ಶ್ರೀಪತಿಯಾದಂತ ವಿಷ್ಣುವಿಗೆ ಕೋಪವೇ ಇಲ್ಲವೇ? ಹೊಸ ವಿಷಯ. ನಾರದರೆ, ಆ ವಿಷ್ಣುವಿಗೆ ಕೋಪ ಬರಲು ನಾವು ಏನು ಮಾಡಬೇಕು? ಆಗಬಾ ದಾರಿಗೆ. ಹಿರಣ್ಯಾಕ್ಷ, ನಿನಗೆ ಈ ಜಗತ್ತಿನಲ್ಲಿ ಅತ್ಯಂತ ಪ್ರಿಯವಾದ ವ್ಯಕ್ತಿ ಯಾರು? ನೀವೇ? ನಾನೇ. ಬಹಳ ಸಂತೋಷ, ಬಹಳ ಸಂತೋಷ. ನನ್ನನ್ನು ಬಿಟ್ಟರೆ ನನ್ನ ತಾಯಿ, ನಿನ್ನ ತಾಯಿನೂ ಬಿಟ್ಟರೆ ನನ್ನ ತಂದೆ, ನಿನ್ನ ತಂದೆನೂ ಬಿಟ್ಟರೆ ನಮ್ಮಣ್ಣ, ನಿಮ್ಮ ಅಣ್ಣನನ್ನು ಬಿಟ್ಟರೆ ನನ್ನ ಪತ್ನಿ. ನಿನ್ನ ಪತ್ನಿ. ಒಂದು ವೇಳೆ ನಿನ್ನ ಪತ್ನಿಯನ್ನು ಯಾರಾದರೂ ಕೆಣಕಿದರೆ ಸಿಗದಾಕ್ಬಿಡ್ತೇನೆ. ಅಯ್ಯಯ್ಯೋ, ಇಲ್ಲಿ ಯಾರೇ ಇದ್ದಾರೆ? ಒಂದು ವೇಳೆ ನಿನ್ನ ಪತ್ನಿಯನ್ನು ಕೆಣಕಿದ್ದಾರೆ ಅಂತ ಒಂದು ಮಾತು ಹೇಳಿದಷ್ಟೇ. ನೋಡಿದ್ಯಾ ನಿನಗದೆಷ್ಟು ಕೋಪ ಬಂತು, ಅದೆಷ್ಟು ಆವೇಶ ಬಂತು. ನೀನು ಹೀಗೆ ಆ ಶ್ರೀಪತಿಯಾದ ನಾರಾಯಣನ ಹೆಂಡತಿಯನ್ನು ಹೀಗೆ ಕೆಣಕಿದರೆ ಅವನಿಗೂ ಇಷ್ಟು ಆಕ್ರೋಶ ವೇಷ ಬಂದು, ಆಗ ನಿಮ್ಮಿಬ್ಬರ ಕಾಳಗ. ಬಲೆ ಬಲೆ ನಾರದರೆ, ಬ್ರಹ್ಮಚಾರಿಗಳಾಗಿದ್ದರು ಅದೆಷ್ಟೋ ವಿಚಾರಗಳನ್ನು ತಿಳಿದಿರುವಿರಿ. ನಾರಾಯಣ ನಾರಾಯಣ, ನಾರಾಯಣ ನಾರಾಯಣ. ಎಲ್ಲಿದ್ದಾಳೆ ಆ ನಾರಾಯಣನ ಹೆಂಡತಿ? ಬೇಗ ಹೇಳಿ. ಅಯ್ಯೋ ಈರಯ್ಯ, ಸ್ವಲ್ಪ ಯೋಚನೆ ಮಾಡಬಾರ್ದಾ? ಒಬ್ಬಳು ಅವನ ವಕ್ಷಸ್ಥಳದಲ್ಲಿದ್ದಾಳೆ, ಲಕ್ಷ್ಮಿಯಾದ ಶ್ರೀದೇವಿ, ಪ್ರಯೋಜನವಿಲ್ಲ. ಇನ್ನೊಬ್ಬಳು ಹಿರಣ್ಯಾಕ್ಷ, ಅದೋ ಭೂದೇವಿ. ಭೂದೇವಿ ಬಲಿನಾರದರೆ, ಮೆಚ್ಚಿದ ನಿಮ್ಮ ಜಾಣತನಕ್ಕೆ. ಭೂದೇವಿ, ಇವತ್ತಿಗೆ ನಿನ್ನ ಸಂಹಾರ. ಪಟ್ಟನೆ ಮಾಯವಾಗುವುದು ಹಿರಣ್ಯಾಕ್ಷ. ನಾರದರು, ಹೋಗು ಮದ ಅಂದ, ಹೋಗು. ನಿನ್ನ ಅಂತ್ಯಕಾಲ ಹತ್ರ ಬರ್ತಾ ಇದೆ, ಹೋಗು. ಗರ್ಭದಿ ಮದಿಸಿದ ದಾನವರು ಮದವೇರುತ್ತ ಮೆರೆಗುತ್ತ ಗರ್ಜಿಸಲು, ಗರ್ಭದಿ ಮದಿಸಿದ ದಾನವರು ಮದವೇರುತ್ತ ಮೆರೆಗುತ್ತ ಗರ್ಜಿಸಲು, ದುರುಳನ ಹಡಿಸಿ ಜಯವನೋ ಕಣಿಸಿ, ದುರುಳನ ಹಡಿಸಿ ಜಯವನೋ ಗಣಿಸಿ, ಕಾಪಾಡುವ ಕರುಣಾಳು ತಂದೆ, ಕಾಪಾಡುವ ಕರುಣಾಳು ತಂದೆ, ಕಮಲ ನಯನ ಕಮಲವ
ವದನ ಕಮಲಾನಯನ ಕಮಲವದನ ಕಮಲಾರಮಣ ನಾರಾಯಣ ಕಮಲಾರಮಣ ನಾರಾಯಣ ಕಮಲನಯನ ಕಮಲವದನ. ಇತ್ತ ನಾರದರು ನಿನ್ನ ದುರಹಂಕಾರಕ್ಕೆ ಸರಿಯಾದ ಪಾಠ ಕಲಿಸುತ್ತ ಹೋಗುವಂತ ಆ ಕಡೆ ಹೊರಟ್ರಲ್ಲ, ಇತ್ತ ಹಿರಣ್ಯಾಕ್ಷನಾದವನೇನ್ ಮಾಡ್ದ? ನಾರದ ಹೇಳಿದ ಹಾಗೆ ಶ್ರೀಪತಿ ಹೆಂಡತಿಯಾದ ಭೂದೇವಿ ಅವಳನ್ನು ಹಿಂಸಿಸಲು ಅವಳಿರುವ ಸ್ಥಾನದ ಕಡೆ ಹೊರಟಿನಂತೆ ನೋಡಿ ಹಿರಣ್ಯಾಕ್ಷನಾದವನು ಹತ್ರ ಹೋಗಿದ್ದೆ. ಭೂದೇವಿ, ನಿನಗೆ ಹಿಂಸೆ ಕೊಟ್ಟರೆ ತಾನೇ ಆ ನಿನ್ನ ಶ್ರೀಪತಿ ನನಗೆ ಎದುರಾಗುವುದು, ಆಗ ತಾನೇ ಅವನ ಜೊತೆ ನಾನು ಕಾಳಗವನ್ನ ಹಾಡಲು ಸಾಧ್ಯ. ಬಾ ಬಾ ಭೂದೇವಿ ಬಾ. ಭೂದೇವಿ ಆದವಳು ನೋಡ್ತಾಳೆ, ಬೇಡ ಪಾಪಿ, ನನ್ನನ್ನು ಮುಟ್ಟಬೇಡ, ನನ್ನನ್ನು ಹಿಂಸಿಸಬೇಡ. ಒಂದು ವೇಳೆ ಈ ವಿಚಾರ ನನ್ನ ಪತಿದೇವರಿಗೆ ಗೊತ್ತಾದ್ರೆ ನಿನ್ನ ಪಾಪವೆಲ್ಲ ದೂರವಾಗಿ ನಿನ್ನನ್ನು ಸಂಹಾರ ಮಾಡ್ತಾನೆ. ಅದೇ ತಾನೇ ನನಗೆ ಬೇಕಾಗಿರುವುದು. ನಿನ್ನನ್ನು ಹಿಂಸಿಸಿ ಅವನನ್ನು ಕರೆಸಿ ಅವನ ಧ್ವಂಸ ಮಾಡುವುದೇ. ಅಯ್ಯಯ್ಯೋ, ನಾನೇನು ಮಾಡ್ಲಿ, ನಾನೇನು ಮಾಡ್ಲಿ? ನಾರಾಯಣ ನನ್ನನ್ನು ರಕ್ಷಿಸು ತಂದೆ, ನನ್ನನ್ನು ರಕ್ಷಿಸು ಪರಮಾತ್ಮ. ಯಾವ ನಾರಾಯಣ? ಇದೋ ನನ್ನ ಆಕ್ರೋಶವನ್ನು ನೋಡುವಂತ ಅವಳನ್ನ ಸದಬಡಿದು ಅವಳನ್ನ ಬಂಧಿಸಿ ಅವಳನ್ನ ತಗೊಂಡೋಗಿ ಒಂದು ಕಡೆ ಜೋಪಾನವಾಗಿ ಇಡಿಸುವ ತಾನೆ ಭೂಲೋಕದಲ್ಲಿ ಪ್ರಪಾತದಲ್ಲಿ. ಭೂದೇವಿ, ಅದು ಎಷ್ಟು ಬೇಡಿಕೊಳ್ಳಿವೆ ಬೇಡಿಕೋ. ನಿನ್ನ ಭಗವಂತ ಎಷ್ಟು ಬೇಗ ಬರ್ತಾನೋ ಅಷ್ಟು ಬೇಗ ಅವನ ಸಂಹಾರ ಹೆಚ್ಚುತ್ತೆ. ಎಚ್ಚರ ಎಚ್ಚರ, ಕೂಗು ನಿನ್ನ ಪರಮಾತ್ಮನನ್ನ. ವಾಸುದೇವ, ಭಗವಂತ, ನಾರಾಯಣನು ನೀನೇ, ವೈಕುಂಠಾಧಿಪತಿಯೂ ನೀನೇ, ವೆಂಕಟೇಶ್ವರನು ನೀನೇ. ಬಾ ತಂದೆ, ಈ ಭಕ್ತಳನಾದ ನಿನಗೆ ಕೇಳ್ತಾ ಇಲ್ವಾ? ಈ ನಿನ್ನ ಪತ್ನಿಯನ್ನು ಉಳಿಸು ಬಾ ತಂದೆ ಅಂತ ಭಕ್ತಿಯಿಂದ ಪರಮಾತ್ಮನನ್ನು ಕರೀತವಳೆ ಆ ಭೂದೇವಿಯಾದವಳು ಯಾವ ರೀತಿಯಾಗಿ? ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣೀ ಲೋಲ ಅರಗ ಕೃಷ್ಣ ಪರಮಾತ್ಮ. ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣೀ ಲೋಲ. ನಿನ್ನಿ ಪಾವನ ಪಾದಗಳ ಮಹಿಮೆಗೆ ಮಹಿಮಿಸೆ ಮಾತುಗಳ ನಿನ್ನನೇ ನಂಬಿ ಹೇ ವಿಠಲ. ಓ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ. ಆಕಾಶ ಭೂಮಿಗಳ ಅಲೆದ ಪಾದ ಕಾಳಿಗನ ಶಿರಲಿ ಕುಣಿದಾಡಿದ ಪಾದ. ಆಕಾಶ ಭೂಮಿಗಳ ಅಲೆದ ಪಾದ ಕಾಳಿಗನ ಶಿರಲಿ ಕುಣಿದಾಡಿದ ಪಾದ. ನದಿ ಕಲ್ಲದ ಉಳಿಸದಿಗೆ ಜೀವವ ತಂದ. ರಂಗನ ಪಾದವ ನಂಬಿದೆನಯ್ಯ. ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣೀ ಲೋಲ.
ಬಲಿಸುವ ಶ್ರೀಹರಿಯ ಭಕುತರಿಗೆ ಮುಕುತಿಯ ಕೊಡುವಂತ ಪಾದ. ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ, ಭಕುತರಿಗೆ ಮುಕುತಿಯ ಕೊಡುವಂತ ಪಾದ. ಪಾಪಗಳು ಕಳೆಬಂದ ಸುರಗಂಗೆ ಜನ್ಮಿಸಿ ತಂದ, ಪಾಪಗಳು ಕಳೆಬಂದ ಸುರಗಂಗೆ ಜನ್ಮಿಸಿ ತಂದ. ಕೃಷ್ಣನ ಪಾದವ ನಂಬಿಹೆನಯ್ಯ ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣೀ ಲೋಲ. ನಿನ್ನೆ ಪಾವನ ಪಾದಗಳ ಮಹಿಮೆಯ ಬಳಿಸೆ ಮಾತುಗಳ ನಿನ್ನದೇ ನಂಬಿಹೆ ವಿಠಲ. ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ ಪ್ರಭೋ ವಿಠಲ ಪ್ರಭೋ ವಿಠಲ. ದುರಹಂಕಾರಗಳ ಪಾಪದ ಕೊಡ ತುಂಬಿದಾಗ ಪರಮಾತ್ಮನು ತಡೆಯಲ್ವಂತು ನೋಡಿ. ಇಲ್ಲಿ ದುರಹಂಕಾರದಿಂದ ಭೂದೇವಿಯನ್ನು ಹಿಂಸಿಸುತ್ತಾ ಅವಳನ್ನು ನೋಯಿಸ್ತಾ ಇದ್ನಲ್ಲ, ಇದನ್ನ ತಡೆಯದ ವೈಕುಂಠವಾಸನಾದ ಶ್ರೀಮನ್ನಾರಾಯಣ ಕುಪಿತನಾದಂತವನು ವರಹ ಸ್ವರೂಪ ಸ್ವಾಮಿ ರೂಪವನ್ನು ತಾಳಿ, ಆ ವರಹ ಸ್ವಾಮಿ ಅಂದ್ರೆ ಹಂದಿಯ ರೂಪವನ್ನು ತಾಳಿ ಉಗ್ರವಾಗಿ ಆ ಹಿರಣ್ಯಾಕ್ಷನೆಂಬ ಸ್ಥಳದ ಕಡೆ ಬರ್ತಾ ಇದ್ದಾನೆ. ಹಿರಣ್ಯಾಕ್ಷ ನೋಡ್ದ, ಯಾರದು ಯಾರದು ಆ ರೀತಿ ಗರ್ಜನೆ ಮಾಡುತ್ತಿರುವುದು? ನಾನು ನಿನ್ನ ವೈರಿ. ವೈರಿ? ಓಹೋ ಭೂದೇವಿ, ನಿನ್ನ ಪತಿದೇವನಾದವನು ನೇರವಾಗಿ ನನ್ನಲ್ಲಿ ಯುದ್ಧ ನಾಡಲು ಭಯಪಟ್ಟು ವರಹ ರೂಪವನ್ನು ತಾಳಿ ಬಂದಿರುವನು ನೋಡಿದೆಯಾ? ಎಲವೆಲವ ಪಾಪಿ, ಇವತ್ತು ನಿನ್ನ ಸಂಹಾರ ನನ್ನ ಕೈಯಲ್ಲಿ, ನನ್ನ ಕೈಯಲ್ಲಿ. ಭಾ, ಇಬ್ಬರು ಕದವನ್ನು ಹಾಡ್ತಾ ಇದ್ರೆ ಕೋಪಗೊಂಡಿರುವ ಪರಮಾತ್ಮ ತನ್ನ ಹೆಂಡತಿಯನ್ನ ಹಿಂಸಿಸಿದಂತ ಪ್ರತಿಫಲವಾಗಿ ಕುಪಿತನಾಗಿದ್ದ ಪರಮಾತ್ಮನಾದವನು ಒಂದೇ ಸಾರಿ ಹಿರಣ್ಯಾಕ್ಷನನ್ನ ಮೇಲೆ ಕೆತ್ತಂತೆ ಎರಡು ಭಾಗವನ್ನಾಗಿ ಮಾಡಿ ಎರಡನ್ನು ಒಂದೊಂದು ಕಡೆಗೆ ಬಿಸಾಕ್ತಾ ಇದೆ ದೇಹವನ್ನೇ. ಹಿರಣ್ಯಾಕ್ಷನ ಸಂಹಾರ ತನ್ನ ಹೆಂಡತಿಯಾದವಳ ದುಃಖವನ್ನು ತಾಳಲಾರದ ವರಹಸ್ವಾಮಿ ರೂಪ ತಾಳಿದ ಪರಮಾತ್ಮ ಜೋಪಾನವಾಗಿ ಆ ಭೂದೇವಿನ ಮತ್ತೆ ಅವಳಿರುವ ಸ್ಥಾನಕ್ಕೆ ತಗೊಂಡೋಗಿ ಬಿಟ್ಟು ಅವಳಿಗೆ ಸಂತಾಪವನ್ನು ಸೂಚಿಸ್ತಾನೆ. ಭಗವಂತ ಆಶೀರ್ವಾದ ಮಾಡಿ ಹಿಂತಿರುಗಿ ವೈಕುಂಠದ ಕಡೆ ಹೊರಟಾಗ ಇತ್ತ ಸೈನಿಕರಾದವನು ಓಡೋಡ ಬರ್ತಾನೆ ಹಿರಣ್ಯಕಶಿಪನ ಸ್ಥಾನಕ್ಕೆ. ಪ್ರಭು ಪ್ರಭು ಪ್ರಭು, ಯಾಕೆ ಏನಾಯ್ತು? ಯಾಕಿಷ್ಟೊಂದು ಗೋಳಾರದಿಂದ ಬರುತ್ತಿರುವೆ? ಪ್ರಭು, ದಿಗ್ವಿಜಯಕ್ಕೆ ಹೋಗಿದ್ದಂತ ನಿಮ್ಮ ಸಹೋದರರಾದಂತ ಹಿರಣ್ಯಾಕ್ಷ ಪ್ರಭುಗಳು ನನ್ನ ಸಹೋದರ ಹಂದಿ ರೂಪದಲ್ಲಿ ಬಂದ ಒಂದು ವರಹ ರೂಪ ಸ್ವಾಮಿಯ ಪ್ರೇರಣೆಗೆ ಬಲಿಯಾದರು ಪ್ರಭು. ಹಿರಣ್ಯಾಕ್ಷ ತಾಯಿಯಾದವಳು ಗೋಳಾಡ್ತಾಳೆ, ಕಂದ ಮಗನೇ ಹಿರಣ್ಯಾಕ್ಷ, ಎತ್ತ ಹೊಂಟೆಗೆ ಕಿಚ್ಚಿಟ್ಟು ಹೊಂಟೆಯ ಹೊರಟೆಯ, ನಿನಗಿಂತಹ ದುರ್ಮರಣ ಹೋಗಿದಂತೆ. ಏಕೆ ಏಕೆ ಕಂದ ಈ ತಾಯಿಯನ್ನು ತಮ್ಮಲ್ಲಿ ಮಾಡಿ ಹೋದೆ? ನಿನ್ನನ್ನು ಕಳೆದುಕೊಂಡು ನಾನು ಹೇಗಪ್ಪ ಬದುಕಿರಲಿ, ಹೇಗೆ ಬದುಕಿರಲಿ ಅಂತ ತಾಯಿ ಗೋಳಾಡ್ತಾ ಇದ್ರೆ ಹಿರಣ್ಯಕಶಿಪು ಹೇಳ್ತಾನೆ, ಸಮಾಧಾನ ತಂದುಕೋ ಅಮ್ಮ, ಸಮಾಧಾನ ತಂದುಕೋ ಅಮ್ಮ. ನೀನಾರು? ಕಶ್ಯಪ ಋಷಿಯ ಧರ್ಮಪತ್ನಿ, ಧರ್ಮಶಾಸ್ತ್ರಗಳನ್ನು ತಿಳಿದವಳು, ಲೋಕ ವಿಚಾರಗಳನ್ನು ಅರಿತವಳು. ಅಜ್ಞಾನಿಗಳಂತೆ ನೀನು ಕಣ್ಣೀರು ಹಾಕುವುದೇ ತಾಯಿ? ಹುಟ್ಟಿದವನು ಸಾಯಲೇಬೇಕೆಂಬ ವಿಧಿ ನಿಯಮವಿಲ್ಲವೇ? ಸಾವು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ನನ್ನ ತಮ್ಮ ಸಾಮಾನ್ಯನಲ್ಲ, ಅವನನ್ನು ಹೆದರಿಸುವ ವೀರರು ಚತುರ್ದಶ ಭುವನಗಳಲ್ಲಿ ಯಾರೂ ಇದನ್ನ ಹರಿತೆ ಆ ಶ್ರೀಹರಿಯು ಕೇವಲ ಒಂದು ಹಂದಿಯಂತೆ ವೇಷಧಾರಿಯಾಗಿ ಬರಬೇಕಾಗಿ ಅಂತ ಮಹಾವೀರನನ್ನು ತಾಯಿಯಾದ ನೀನು ಹೀಗೆ ಎತ್ತು ಕಣ್ಣೀರಿಡುವುದು ಹೇಗೆ ತಾಯಿ? ನನ್ನನ್ನು ನೋಡು, ಸಹೋದರನ ಸ್ವರ್ಗಾರೋಹಣದಿಂದ ಅದೆಷ್ಟೋ ಆನಂದವಾಗಿರುವೆ. ಆನಂದ, ಪರಮಾನಂದ, ಮಹದಾನಂದ, ಮಹದಾನಂದ, ಮಹದಾನಂದ.
ಸಹೋದರ ಹಿರಣ್ಯಾಕ್ಷ, ಅದು ಯಾವ ವಿಷಯಗಳಿಗೆ ಎಲ್ಲಿ ನಿನಗಾಗಿ ನನ್ನ ಪ್ರಾಣವನ್ನೇ ಕೊಡುವೆನು ಎಂದು ಹೇಳಿದೆಯೋ, ಯಾವ ದೇವರಿಗೆ ಆ ಮಾತು ಕೇಳಿ ಅಷ್ಟೂ ಎಂದು ಬಿಟ್ಟನು, ಈ ಹಣ್ಣನಿಗಾಗಿ ನಿನ್ನ ದೇಹವನ್ನೇ ನಿನ್ನ ಪ್ರಾಣವನ್ನೇ ಕೊಟ್ಟು ಬಿಟ್ಟೆಯ ಸಹೋದರ. ಹುಟ್ಟಡಗಿಸುತ್ತೇನೆ, ದಿಟ್ಟತನವನ್ನು ಬಿತ್ತಿಸುತ್ತೇನೆ, ನಿಂತಹ ಪೌರುಷವಂತವನ್ನ ಕೇವಲ ಒಂದು ಹಂದಿಯು ಕೊಂದಿತ್ತು ಎಂದರೆ ತಡೆಯಲಾರೆ. ಈ ದುಃಖವನ್ನು ನಾನು ತಡೆಯಲಾರೆ ಸಹೋದರ. ಎಲವೆಲ ಮೊಹರಿ, ಕಪಟಿ, ಮಾಯಾವಿ, ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದೆಯ. ನಿನ್ನ ಸೊಕ್ಕನ್ನು ಹಿಡಿಸುವ ತನಕ ಈ ಹಿರಣ್ಯಕಶಿಪುವಿಗೆ ನೆಮ್ಮದಿ ಇಲ್ಲ ಅಂತ ಕುಪಿತನಾಗೋಣ. ಅಂದ್ರೆ ಹಿರಣ್ಯಾಕ್ಷನಾದವನ ದುರಹಂಕಾರಕ್ಕೆ ಪರಮಾತ್ಮ ನಾಂದಿ ಆಡದ, ಆದ್ರೆ ಹಿರಣ್ಯಕಶಿಪುನ ದುರಹಂಕಾರಕ್ಕೆ ನಾಂದಿ ಆಡೋಕೆ ಸಮಯ ಇನ್ನೂ ಇರಲಿಲ್ಲ. ಯಾಕಂದ್ರೆ ಅವನಿಗೆ ಇನ್ನೂ ಅಹಂಕಾರ ಹೆಚ್ಚಾಗ್ಬೇಕಾಗಿತ್ತಲ್ಲ. ಅದಕ್ಕಾಗಿ ಇವನು ಈಗಲೇ ಪ್ರವೇಶ ಮಾಡಲ್ಲ, ಇವಾಗಲೇ ಯುದ್ಧಕ್ಕೆ ಹೋಗಲ್ಲ. ಅವನು ಯುದ್ಧಕ್ಕೆ ಹೋದ್ರು ಪರಮಾತ್ಮ ಸಿಗಲ್ಲ. ಯಾಕಂದ್ರೆ ಅವನ ಪಾಪದ ಕೂಡ ತುಂಬಬೇಕಲ್ಲ ಹಿರಣ್ಯಕಶಿಪು ಬಂದು. ಪ್ರತಿಯೊಬ್ಬರ ಜೀವನದಲ್ಲ ಹಾಗೆ ಎಲ್ಲವನ್ನ ಲೆಕ್ಕಾಚಾರ ಹಾಕಿರ್ತಾನೆ ಭಗವಂತ. ಓ ಇವ್ರದಿಷ್ಟು ಇವ್ರದಿಷ್ಟು. ಯಾಕಂದ್ರೆ ಪಕ್ಕದ ಮನೆ ಜಗಳ ಆಡ್ತಾರೆ, ನಾವು ಇದು ನೋಡ್ತೀವಿ, ನೋಡಲ್ಲ ಹೆಂಗ್ ಜಗಳ ಆಡ್ತಾವ್ರೆ ಅಂತ. ಮುಂದೊಂದಿನ ನಮ್ಮನ್ನ ಜಗಳ ಆಡಿದಾಗ ಅವನು ನೋಡ್ತಾನೆ. ನಾವು ಅದನ್ನು ತಿಳ್ಕೋಬೇಕು. ಬೇರೆಯವರ ಒಂದು ಕೆಡುಕನ್ನು ನೀ ನೋಡಿ ನಗಬೇಡ. ನಿನ್ನ ಜೀವನದಲ್ಲಿ ಆ ಕೆಡುಕು ಬಂದಾಗ ನಿನ್ನನ್ನು ನೋಡಿ ಬೇರೆಯವ್ರು ನಗುತ್ತಾರೆ. ಇದನ್ನ ನಾವು ತಿಳ್ಕೋಬೇಕು. ಜೀವನದಲ್ಲಿ ಯಾವುದು ಕೂಡ ಶಾಶ್ವತವಾದದ್ದಲ್ಲ. ಶಾಶ್ವತವಾದದನ್ನು ಇಟ್ಕೋಬಹುದು ಅಂದ್ರೆ ಪ್ರೀತಿ ವಿಶ್ವಾಸ ಒಂದೇ. ಕಣ್ಣು ಕಾಣಲ್ಲ, ಶಾಶ್ವತವಾಗಿರುತ್ತದೆ. ಇವತ್ತು ವ್ಯಕ್ತಿಯ ಪ್ರೀತಿ ವಿಶ್ವಾಸ ನಮ್ಮ ಜೊತೆಗಿದೆ. ವ್ಯಕ್ತಿ ಇಲ್ಲ ಅಷ್ಟೇ, ಅವರ ಪ್ರೀತಿ ವಿಶ್ವಾಸ ಒಂಚೂರು ಕಡಿಮೆ ಆಗಲ್ಲ. ಅಂತ ಪ್ರೀತಿ ವಿಶ್ವಾಸವನ್ನು ನಾವು ಗಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಅದೇ ಜೀವನದಲ್ಲಿ ಉಳಿತಕ್ಕಂಥದ್ದು. ಅಂತ ಒಂದು ಪುಣ್ಯವನ್ನು ನಾವು ಕಲ್ಪಿಸ್ಕೊಂಡಾಗ್ಲೇ ಜೀವನಕ್ಕೊಂದು ಅರ್ಥ ಸಿಗೋದು. ಯಾಕಂದ್ರೆ ಯಾರಿಗೂ ಆಗೋಲ್ಲ. ನೀರಿನ ಮೇಲಿರೋ ಗುಳ್ಳೆ ಇದ್ದಾಗೆ ಪಟ್ಟಂತ ಹೊಡಷ್ಟು ದಿನ ಮಾತ್ರ ಜೀವನ. ಸಾವು ಯಾವ ಬರುತ್ತೆ ಅಂತ ನಾವೇನು ಅನ್ಕೊಳಕ್ಕಾಗಲ್ಲ ಅಂತ ಹೇಳಿದ್ದೆ, ಅದು ಸಾಬೀತು ಆಗೋಯ್ತು. ಈಗ ಅವತ್ತು ಎಷ್ಟು ನಗನಗ್ತಾ ಕೂತ್ಕೊಂಡು ಕತೆ ಕೇಳ್ತಾ ಇದ್ವು ಅಂತ ನನಗೆ ಗೊತ್ತು. ನೀವೆಲ್ಲ ನೋಡಿದ್ರೆ, ನಾನು ನೋಡಿದೆ. ಆ ವ್ಯಕ್ತಿ ಇವತ್ತು ನಮ್ಮ ಜೊತೆಗಿಲ್ಲ. ಹೇಗೆ ಬಂತು ನೋಡಿ. ನಾಳೆ ನಾವೇ ಹೋಗ್ಬೋದು, ನೀವು ಹೋಗ್ಬೋದು, ಯಾರು ಹೋಗ್ಬೋದು. ಹೋಗೋದಂತೂ ಖಚಿತ. ಆದ್ರೆ ಹೋಗುವಷ್ಟು ದಿನ ಒಳ್ಳೆಯವರ ಬದುಕಿದ್ರೆ ಇಂಥ ಪುಣ್ಯ ಸಿಗುತ್ತೆ, ಇನ್ಯಾವುದು ಸಿಗ್ತಕ್ಕಂಥದ್ದಲ್ಲ. ಅದಕ್ಕೆ ಜಗದೊಳಗೆ ಯಾವುದು ಶಾಶ್ವತ ಅನ್ನೋದಕ್ಕೆ ಒಂದು ಗೀತೆ ಪುರಂದರದಾಸದು. ಯಾರಿಗೆ ಯಾರುಂಟು ಎಡವಿದ ಸಂಸಾರ, ನೀರಿನ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ. ಯಾರಿಗೆ ಯಾರುಂಟು